ಫ್ಯಾನ್ಸಿ ಜಾಬ್ ಅಂತಾರಲ್ಲ, ವೆರಿ ಫ್ಯಾನ್ಸಿ ಫ್ರಮ್ ಔಟ್ಸೈಡ್, ಬಟ್ ಒಳಗಡೆ ತುಂಬ ಸ್ಟ್ರಗಲ್ ಇದೆ. ನೀನು ಫ್ಯಾಷನ್ ಇಂಡಸ್ಟ್ರಿ ಅಂದರೆ ನೀನು ಸಿಗರೇಟ್ ಸೇರ್ತೀಯಾ, ನೀನು ಕುಡಿತೀಯಾ, ನಿನ್ಗೆ ಯಾರು ಹುಡುಗ ಸಿಗಲ್ಲ. ಕನ್ನಡ ಇಂಡಸ್ಟ್ರಿ ಹಾಕೊಳ್ಳೋ ಕಾಸ್ಟ್ಯೂಮ್ಸು ಬಾಲಿವುಡ್ ಅಜ್ಗಜ 10 ಇಯರ್ಸ್ ಡಿಫ್ರೆನ್ಸ್. ಅವರಲ್ಲಿ ತುಂಬ ಕ್ರಿಯೇಟಿವ್, ಅವರಲ್ಲಿ ಬಾಡಿ ಶೋ ಮಾಡಬೇಕು ಅಂತ. ಇಲ್ಲಿ ಬಾಡಿ ಶೋ ಮಾಡಿದ್ರೆ ಎಲ್ಲಿ ಟ್ರಾಲ್ ಆಗ್ಬಿಡ್ತೀನಿ ಅಂತ ಭಯ. ಐ ಹ್ಯಾವ್ ನೋ ಗಾಡ್ ಫಾದರ್. ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಇಟ್ ಇಸ್ ಕಮ್ ಔಟ್ ಆಫ್ ಫುಲ್ ಆಫ್ ಪ್ಯಾಷನ್, ವರ್ಕ್, ಕ್ರಿಯೇಟಿವಿಟಿ, ಹಾರ್ಡ್ ವರ್ಕ್. ಆ್ಯಂಡ್ ಐ ಹ್ಯಾವ್ ಡನ್ ಅರೌಂಡ್ 60 to 65 ಮೂವೀಸ್, ರಿಯಾಲಿಟಿ ಶೋಸ್, ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ, ವರ್ಕ್ ವಿತ್ ಅದರ್ ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡಿದ್ದೀನಿ. ಇವಾಗ ರೀಸೆಂಟಾಗೆ ಫ್ರಮ್ ಪಾಸ್ಟ್ 2 years ಐ ಆಮ್ ವರ್ಕಿಂಗ್ ಫ್ರಮ್ ಬಾಲಿವುಡ್ ಆಸ್ ವೆಲ್. ತುಂಬ ವೈರಲ್ ಆಗಿದೆ ಕಾಸ್ಟ್ಯೂಮ್ಸು. 2-3-4 ಲುಕ್ಸ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಒಂದು ಆಗುತ್ತೆ. ಪ್ಲಸ್ ನಾವು ಒಂದು ಸ್ಟೈಲಿಂಗ್ ಟೀಮ್ ಅವರು ಒಂದು ಲುಕ್ ಬುಕ್ ಮಾಡಿಕೊಟ್ಟಿರ್ತೀವಿ, ಅದ್ರ ಬೇಸ್ ನಾವು ಮಾಡ್ತೀವಿ. ಕಲರ್ ಪ್ಯಾಲೆಟ್ಸ್ ಕೊಡ್ತಾರೆ DOPs, ಅದ್ರ ಬೇಸ್ ಆ ಕಲರ್ಸು. ಬೇರೆ ಆರ್ಟಿಸ್ಟು ಬೇರೆ ಕಲರ್ಸ್ನ ಮ್ಯಾನೇಜ್ ಮಾಡಬೇಕು, ಯಾಕಂದರೆ ಒಂದೇ ಆರ್ಟಿಸ್ಟ್ ಅವರು ವೈಟ್ ಹಾಕಿದ್ದಾರೆ, ಇವರು ವೈಟ್ ಹಾಕಿ, ಯು ಕಾಂಟ್ ಡೂ ದ್ಯಾಟ್. ಸೊ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ಸೊ ಲಾಟ್ ಆಫ್ ಥಿಂಗ್ಸ್, ಇಟ್ಸ್ ಅ ಟೀಮ್ ವರ್ಕ್. ಕರ್ನಾಟಕದಿಂದ ಕಾರ್ಗಿಲ್ ವಾರ್ಸಲ್ಲಿ ಅವ್ರದ್ದು ಲೈಫ್ ಹೋಗಿದೆ, ಸೊ ಅವ್ರದ್ದು ಹೆಸರು ಗೊತ್ತಾಗಲಿ, ಅಟ್ಲೀಸ್ಟ್ ಫೇಸ್ ಗೊತ್ತಾಗಲಿ ಅಂದ್ಬಿಟ್ಟು ಐ ಹ್ಯಾಡ್ ಡನ್ ಅ ಜಾಕೆಟ್. ಸೊ ಆ ಥರ ಐ ಯೂಸ್ ಟು ಡೂ. ನಾನು ಕಡ್ಡಿಯಿಂದ ಕೊಡಿ, ನ್ಯೂಸ್ ಪೇಪರ್, ಎನಿಥಿಂಗ್ ಯು ಗಿವ್, ನಾನು ಅದರಿಂದ ಒಂದು ಕಾಸ್ಟ್ಯೂಮ್ ಮಾಡ್ಕೊಡ್ತೀನಿ. ನಾನು ಅಷ್ಟು ಕಾನ್ಫಿಡೆನ್ಸ್ ಇದೆ. ಈ ಕಾಸ್ಟ್ಯೂಮ್ ಡಿಸೈನಿಂಗ್ ದುಡ್ಡಿಲ್ಲ ನಾನು ಅಂತ ತರ್ತಾರಲ್ಲ, ದಿಸ್ ಇಸ್ ಲೈಕ್ ಮೈ ಪ್ಯಾಷನ್. ಗುರುಗಳೇ ನಮಸ್ತೆ. ಮತ್ತೊಮ್ಮೆ ತಮಗೆಲ್ಲ ಶಕ್ತಿ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಅವ್ರು ಓದಿರೋದಕ್ಕೂ ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲದೆ ಜೀವನದಲ್ಲಿ ಅಚೀವ್ ಮಾಡಿರ್ತಾರೆ. ಇವತ್ತಿನ ನಮ್ಮ ಗೆಸ್ಟ್ ಕೂಡ ಫಾರಿನಿಂದ ರಿಟರ್ನ್ ಆಗಿ ಆಕ್ಸಿಡೆಂಟಲ್ಲಿ ಫ್ಯಾಷನ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲಿ ತಮ್ಮದೇ ಆದ ಲೇಬಲಲ್ಲಿ ಹೆಸರು ಮಾಡಿದ್ದಾರೆ. ತೆರೆಯ ಮುಂದೆ ಕಾಣೋ ಸುಂದರ ಪಾತ್ರಗಳ ಹಿಂದಿನ ಪಾತ್ರಧಾರಿಗಳು ಇವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹೆಸರು ಲಕ್ಷ್ಮೀ ಕೃಷ್ಣ. ಇವತ್ತಿನ ಮಾತುಕತೆ ಲಕ್ಷ್ಮೀ ಕೃಷ್ಣ ಅವ್ರ ಜೊತೆ. ಮೇಡಮ್, ವೆಲ್ಕಮ್ ಟು ಶಕ್ತಿ ಟಾಕ್ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಈ ಕ್ಷೇತ್ರ ಇದೆಯಲ್ಲ ಕಾಸ್ಟ್ಯೂಮ್ ಡಿಸೈನಿಂಗು, ಈ ಕ್ಷೇತ್ರಕ್ಕೆ ಹೆಂಗೆ ಬಂದ್ರಿ ಅಂತ ನೀವು? ಆ್ಯಕ್ಚುಲಿ ಐ ಆಮ್ ಅನ್ ಇಂಜಿನಿಯರ್ ಆ್ಯಂಡ್ ಐ ಹ್ಯಾವ್ ಡನ್ MBA. ಸೊ ಅದನ್ನು ಮುಗಿಸ್ಕೊಂಡು ಐ ಡಿಡ್ ಸೂಪರ್ ಸ್ಪೆಷಲೈಸೇಷನ್ ಇನ್ ಕೇಂಬ್ರಿಡ್ಜ್ ಆಲ್ಸೋ. ಆ್ಯಂಡ್ ನಾನು ನೆದರ್ಲೆಂಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ತುಂಬ ವರ್ಷ. ಸೊ ನಾನು IT ಆ್ಯಂಡ್ HR ಫೀಲ್ಡಲ್ಲಿಂದನೇ ಬಂದಿರೋದು. ಬಟ್ ಬೈ ಚಾನ್ಸ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು. ಅದು ಇಟ್ ವಾಸ್ ಲೈಕ್ ಅನ್ಪ್ಲ್ಯಾನ್ಡ್ ಹೇಳ್ತಾರಲ್ವ. ಬಿಕಾಸ್ ನನ್ನ ಚಿಕ್ಕವಳಿಂದನೂ ಅಮ್ಮನ ಸೀರೆಯಿಂದ ಕಾಸ್ಟ್ಯೂಮ್ಸ್ ಹಾಕೊಳ್ಳೋದು, ಕ್ರಿಯೇಟಿವಿಟಿ ಮಾಡೋದು ಅದು ಇದ್ದೇ ಇತ್ತು. ನಾನು ಯುರೋಪಿಂದ ಇಲ್ಲಿ ಇಂಡಿಯಾಗೆ ಬಂದಾಗ ಐ ಯೂಸ್ ಟು ಡ್ರೆಸ್ ಅಪ್ ಮೋರ್ ಲೈಕ್ ಯುರೋಪ್ ಸ್ಟೈಲ್. ರೂಪಾ ನಟರಾಜ್ ಅಂತ ಒಂದು ಆಕ್ಟ್ರೆಸ್ ಇದ್ದಾರೆ, ಅವ್ರು ನನ್ನ ಫೇಸ್ಬುಕ್ಕಲ್ಲಿ ಇದ್ರು. ನೋಡ್ಬಿಟ್ಟು ಈ ಥರ ಒಂದು ಮೂವಿ ಮಾಡ್ತಾ ಇದ್ದೀವಿ, ಕ್ಯಾನ್ ಯು ಡೂ ಅಂತ. ಐ ಸೆಡ್ ನೋ, ಐ ಆಮ್ ಅನ್ HR, ನಂಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲ ನೀವು ಮಾಡಿ ಅಂತ. ಆಮೇಲೆ ಯಾವ ಥರ ಪೋಸ್ಟ್ ಆಗ್ತಿದ್ರು ಮೇಡಮ್ ಫೇಸ್ಬುಕ್ಕಲ್ಲಿ? ನಂದೇ ಪೋಸ್ಟು ಕ್ರಿಯೇಟಿವ್ ಆಗಿ. ಆ್ಯಂಡ್ ನಾನು ಬ್ಲೂ ಲಿಪ್ಸ್ಟಿಕ್ಕು, ಗ್ರೀನ್ ಲಿಪ್ಸ್ಟಿಕ್ಕು, ಡಿಫ್ರೆಂಟ್ ಪೋಸ್ಟ್ ಆಗ್ತಿದ್ರು. ಆಲ್ವೇಸ್ ನನಗೆ ಈ ಫೋಟೋಸು, ಈ ಒಳ್ಳೆ ಕಾಸ್ಟ್ಯೂಮ್ ಹಾಕೊಳ್ಳೋ ಹುಚ್ಚಿದೆ. ಸೊ ಅದನ್ನ ನಾನು ಇವಾಗ ಬೇರೆಯವ್ರಿಗೆ ಹಾಕಿಸ್ತಾ ಇದ್ದೀನಿ ಅಷ್ಟೇ. ಲೀಸಾ ಅಂತ ಒಂದು ಮೂವಿ, ಮ್ಯಾಮ್ ಇದು 5 ಹೀರೋಯಿನ್ಸ್ ಮೂವಿ, ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನಿಮ್ಮದೇ ಕ್ರಿಯೇಟಿವಿಟಿ ನಾವು ಫುಲ್ ನಿಮಗೆ ಬಿಟ್ಬಿಟ್ಟಿದ್ದೀವಿ, ಫುಲ್ ನರೇಷನ್ ಮಾಡಿದ್ರು, ಹೀಗೆ ಇರುತ್ತೆ ಅಂತ ಎಲ್ಲ ಹೇಳಿದ್ರು. ದೆನ್ ನಾನು ನಿಯರ್ 45,000 ಅವ್ರು ಕೊಟ್ಟಿದ್ದು ನನಗೆ ಆ ಮೂವಿಗೆ. ಆ್ಯಂಡ್ ನಾನು ನನ್ನದೇ ಕಾಸ್ಟ್ಯೂಮ್ಸು, ನನ್ನದೇ ಅಸೆಸರೀಸು, ನನ್ನದೇ ಫುಟ್ವೇರು ಕ್ರೇಜಿಯಾಗೆ ತೋರಿಸ್ಕೊಟ್ಟೆ. ಸೊ ಅಲ್ಲೇ ಒಂದು ಮ್ಯಾನೇಜರ್ ಇದ್ದರು, ಅವರು ಒಂದು ಮೂವಿ ಹೊಸದಾಗಿ ಮಾಡ್ತಾ ಇದ್ದೀನಿ, ವಿಚಿತ್ರ ಪ್ರೇಮ ಕಥೆ ಅಂತ, ಚಂದನ್ ಶೆಟ್ಟಿ ಅವ್ರ ಜೊತೆಗೆ, ನೀವು ಮಾಡಿ ಅಂತ. ಸೊ ಹಾಗೆ ಒಂದರಿಂದ ಒಂದು ಕನೆಕ್ಟಿವಿಟಿ ಆಗಿ ಇವತ್ತು ಹೇಗೆ ನಾನು ನಿಮ್ಮ ಮುಂದೆ ಯಾರಿಗೂ ಗೊತ್ತಿರಲಿಲ್ಲ, ಸೊ ನನ್ನ ವರ್ಕ್ ನೋಡ್ಬಿಟ್ಟು ಕರೆದ್ರೆ ಆ ಥರ ಬಂತು. ಸೊ ಅದರ್ವೈಸ್ ನನಗೆ ಇಂಡಸ್ಟ್ರಿಯಲ್ಲಿ ಯಾರಾದರೂ ಅಂಕಲ್, ಆಂಟಿ, ತಮ್ಮ, ಅಣ್ಣ ಯಾರೂ ಇಲ್ಲ. ಐ ಹ್ಯಾವ್ ನೋ ಗಾಡ್ ಫಾದರ್. ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಇಟ್ ಇಸ್ ಕಮ್ ಔಟ್ ಆಫ್ ಫುಲ್ ಆಫ್ ಪ್ಯಾಷನ್, ವರ್ಕ್, ಕ್ರಿಯೇಟಿವಿಟಿ, ಹಾರ್ಡ್ ವರ್ಕ್, ಅದ್ರ ಮೇಲೆ ಬಂದಿದ್ವಿ. ಅದರ್ವೈಸ್ ಬೋತ್ ಮೈ ಪೇರೆಂಟ್ಸ್ ಆರ್ ಡಾಕ್ಟರ್ಸ್. ನನ್ನ ತಮ್ಮನೂ ಡಾಕ್ಟರು. ಸೊ ಇಟ್ಸ್ ಫುಲ್ ಆಫ್ ಡಾಕ್ಟರ್ಸ್ ಫ್ಯಾಮಿಲಿ. ನಮ್ಮಪ್ಪ ಕೊಟ್ಟಿದ್ದು ಎರಡೇ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಅಷ್ಟೇ ಆಪ್ಷನ್ನು. ಯಾಕಂದರೆ ಅಲ್ಲಿ ಫ್ಯಾಷನ್ ಇಂಡಸ್ಟ್ರಿ ನಮ್ಮ ಕಡೆ ಅಲ್ಲ, ಉತ್ತರ ಕರ್ನಾಟಕ ಕಡೆ ಅಲ್ಲ. ನೀನು ಫ್ಯಾಷನ್ ಇಂಡಸ್ಟ್ರಿ ಅಂದರೆ ನೀನು ಸಿಗರೇಟ್ ಸೇರ್ತೀಯಾ, ನೀನು ಕುಡಿತೀಯಾ, ನಿನ್ಗೆ ಯಾರು ಹುಡುಗ ಸಿಗಲ್ಲ,
ಅದೆಲ್ಲ ಬೇಡ. ಆಪ್ಷನ್ಸ್ ಇವಾಗ ಯೂಶಲಿ ಪೇರೆಂಟ್ಸು ಅದು ಇದು ಎಲ್ಲ ನಾವು ಯೂಶಲಿ ಇವಾಗ ನಾವೇ ಆದರೂ ಪೇರೆಂಟ್ಸ್ ನಾವು ವಿ ವಾಂಟ್ ಟು ಗಿವ್ ದ ಫೀಲ್ಡ್ ವೇರ್ ದೆರ್ ಇಸ್ ಅ ಸೆಕ್ಯೂರ್ಡ್ ಫೀಲ್ಡ್. ಇವಾಗ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ಸ್ ಆಗಲಿ ಇಲ್ಲಿ ಅದು ನಮಗೇನು ಸ್ಯಾಲರಿ ಸ್ಲಿಪ್ ಸಿಗಲ್ಲ, ನಿಮಗೆ ಲೋನು ಸಿಗಲ್ಲ. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಸೊ ಇಟ್ ಇಸ್ ನೀವು ಫ್ರಮ್ ದ ಸ್ಕ್ರ್ಯಾಚ್ ನೀವು ಚಾಲೆಂಜ್ ಆಗೇ ಇರಬೇಕು. ಈ ಥರ ಇಂಡಸ್ಟ್ರಿನಲ್ಲಿ ಫ್ಯಾಮ್ಲಿ ನಿಮಗೆ ಸಪೋರ್ಟು ಮಾಡಲ್ಲ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಅವ್ರು ನೀನು ಏನಾದರೂ ಮಾಡು, ಐ ಆಮ್ ದೇರ್ ವಿತ್ ಯು. ಸೊ ಆ ಥರ ಹೌ ಮೆನಿ ಪೀಪಲ್ ಹ್ಯಾವ್ ದಟ್ ಕೈಂಡ್ ಆಫ್ ಸಪೋರ್ಟ್. ಸೊ ಹಾಗಾಗಿ ನಾನು ಇಂಡಸ್ಟ್ರಿಗೆ ಬಂದೆ. ಇಟ್ಸ್ ಬೀನ್ ಲೈಕ್ 4.5 years ಆ್ಯಂಡ್ ಐ ಹ್ಯಾವ್ ಡನ್ ಅರೌಂಡ್ 60 to 65 ಮೂವೀಸ್, ರಿಯಾಲಿಟಿ ಶೋಸ್, ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ, ವರ್ಕ್ ವಿತ್ ಅದರ್ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಲ್ಲೂ ವರ್ಕ್ ಮಾಡಿದ್ದೀನಿ. ಇವಾಗ ರೀಸೆಂಟಾಗೆ ಫ್ರಮ್ ಪಾಸ್ಟ್ 2 years ಐ ಆಮ್ ವರ್ಕಿಂಗ್ ಫ್ರಮ್ ಇನ್ ಬಾಲಿವುಡ್ ಆಸ್ ವೆಲ್. ತುಂಬ ಆರ್ಟಿಸ್ಟ್ ನಂದು ಹಾಕ್ಕೊಂಡಿದ್ದಾರೆ, ತುಂಬ ವೈರಲ್ ಆಗಿದೆ ಕಾಸ್ಟ್ಯೂಮ್ಸು. ಬಿಕಾಸ್ ಅಲ್ಲಿ ಬಾಲಿವುಡಲ್ಲಿ ಯು ನೀಡ್ ಟು ಬಿ ವೆರಿ ಕ್ರಿಯೇಟಿವ್. ಕನ್ನಡ ಇಂಡಸ್ಟ್ರಿ ಹಾಕೊಳ್ಳೋ ಕಾಸ್ಟ್ಯೂಮ್ಸು ಬಾಲಿವುಡ್ ಅಜ್ಗಜ 10 years ಡಿಫ್ರೆನ್ಸ್. ಅವರಲ್ಲಿ ತುಂಬ ಕ್ರಿಯೇಟಿವ್, ಅವರಲ್ಲಿ ಬಾಡಿ ಶೋ ಮಾಡಬೇಕು ಅಂತ, ಇಲ್ಲಿ ಬಾಡಿ ಶೋ ಮಾಡಿದ್ರೆ ಎಲ್ಲಿ ಟ್ರಾಲ್ ಆಗಿಬಿಡ್ತೀನಿ ಅಂತ ಭಯ. ಸೊ ಆ ಥರ ವಿ ಹ್ಯಾವ್ ಟು ಮ್ಯಾನೇಜ್ ಜಗ್ಲಿಂಗ್ ಹೀಗೆ ಅಲ್ಲಿ. ಯಾವ ಕೋರ್ಸ್ ಮಾಡಿದಿರ ಅದಕ್ಕೆ? ಏನು ಕೋರ್ಸ್ ಏನು ಮಾಡಿಲ್ಲ? ನಾನೇನು ಕೋರ್ಸ್ ಮಾಡಿಲ್ಲ. MBA ಮಾಡಿದೆ, ಕೆಲಸ ಮಾಡ್ತಾ ಇದ್ದೆ, ಟಕ್ಕಂತ ವಾಪಸ್ ಬಂದೆ. ಈಗ ನೀವು ನೆದರಲ್ಲಿ ಕೆಲಸ ಮಾಡ್ತಿದ್ರಿ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ವಾಪಸ್ ಬರೋದಕ್ಕೆ ಯಾಕೆ ಬಂದ್ರಿ? ಮನಿ ವೈಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇಲ್ಲಿ ಎಲ್ಲರೂ ಬೆಂಗಳೂರಲ್ಲಿ ಹೇಳ್ತಾನೆ ಇರ್ತಾರೆ, ಟ್ರಾಫಿಕ್ ಇದೆ, ಮಾರ್ನಿಂಗ್ ಹೋದರೆ ನೈಟ್ ಬರೋದು. ಸೊ ಆ ಥರ ವರ್ಕ್ ಲೈಫ್ ಬ್ಯಾಲೆನ್ಸು ಮನಿ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಯುರೋಪ್ ಕಂಟ್ರಿ ಸಖತ್ತಲ್ಲ. 4-5 o'clockಗೆ ನಿಮ್ಮ ಲೈಫು ಅಲ್ಲಿ ವರ್ಕ್ ಆಯಿತು. ಆಫ್ಟರ್ 5 ನೀವು ಮನೇಲಿ ಇದ್ಕೊಂಡು ಇಟ್ ಇಸ್ ಯೋರ್ ಫ್ಯಾಮಿಲಿ ಟೈಮ್. ನಾನು ಕೇಳಿದ್ದೀನಿ ಮೇಡಮ್, ಎಕ್ಸ್ಟ್ರಾ ಕೆಲಸನೂ ಮಾಡಂಗಿಲ್ಲ ಅಂತಲ್ಲ, 8 hours ಅಂದರೆ 8 hours ಅಷ್ಟೇ ಮಾಡ್ಬೇಕಂತ. ಇಲ್ಲ, ಆ ಥರ ಎಲ್ಲ ಇದೆ, ಸುಮ್ಮನೆ ಹೇಳ್ತಾರೆ. ಸೊ ಅದು ಎಲ್ಲ ಇಂಡಸ್ಟ್ರಿನಲ್ಲೂ ಇದೆ. ಸೊ ಎಕ್ಸ್ಟ್ರಾ ವರ್ಕ್ ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಅದು ಮಾಡಲೇಬೇಕು. ಎಷ್ಟೇ ನಾವು ವೆಸ್ಟರ್ನ್ ಕ್ಲೋತ್ಸ್ ಹಾಕಿರ್ಬೋದು, ಎಷ್ಟೇ ನಾವು ವೆಸ್ಟರ್ನ್ ಥಾಟ್ಸಲ್ಲಿ ಇರ್ಬೋದು, ಬಟ್ ಅಟ್ ಸಮ್ ಪಾಯಿಂಟ್ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಅಜ್ಜಿ ತಾತ ಹೇಳೋದು, ಅವ್ರ ಜೊತೆ ಇರೋದು ಅದು ಇದ್ದೇ ಇರುತ್ತೆ. ಸೊ ಐ ವಾಸ್ ಲೈಕ್ ಇನ್ನು ಹೊಟ್ಟೋಗುತ್ತೆ ಅಂದ್ಬಿಟ್ಟು ಒನ್ ಫೈನ್ ಡೇ ಐ ಡಿಸೈಡೆಡ್ ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಅಂತ. ಸೊ ಐ ಜಸ್ಟ್ ಕೇಮ್ ಬ್ಯಾಕ್ ಫಾರ್ ಗುಡ್. ಅಂದ್ರೆ ಮೇಡಮ್ ಅಲ್ಲಿ ನಿಮ್ಮ ಜೊತೆ ಇಂಡಿಯನ್ ಕಮ್ಯುನಿಟಿ ಇರಲಿಲ್ವಾ ಯಾರು? ಅಲ್ಲಿ ಇದ್ದಾರೆ. ನಾನು ಹೋಗಿದ್ದು ಟೈಮು ಆ್ಯಂಡ್ ನನ್ನ ಮದುವೆ ಆಗಿದ್ದು 1 ವರ್ಷಕ್ಕೆ ಐ ಹ್ಯಾಡ್ ಮೈ ಕಿಡ್. ಸೊ ಮೋಸ್ಟ್ ಆಫ್ ದೆಮ್ ವರ್ ಲೈಕ್ ಬ್ಯಾಚುಲರ್ಸ್. ಅವರೇ ಸೆಟ್ಲ್ ಔಟ್ ಆಗ್ತಾ ಇರ್ತಾರೆ, ವಾಪಸ್ ಬಂದು ಅವ್ರಿಗೆ ಡಿನ್ನರ್ ಮಾಡಿಕೊಂಡು ಇರೋದು. ಬಿಕಾಸ್ ಅಲ್ಲಿ ಯಾಕೂ ಜಾಸ್ತಿ ಹೆಲ್ಪ್ ಇರಲ್ಲ, ನಮ್ಮದು ಕೆಲಸ ಮಾಡಿಕೊಂಡು. ಸೊ ವಿಲ್ ಬಿ ಲೈಕ್ 24/7 ವಿಲ್ ಬಿ ಲೈಕ್ ಪ್ಯಾಕ್ಡ್ ಓನ್ಲಿ. ಸೊ ಎಷ್ಟು ವೀಕೆಂಡ್ಸಲ್ಲೋ ಆ ಥರ. ಬಟ್ ವೀಕೆಂಡ್ಸಲ್ಲಿ ಮ್ಯಾಕ್ಸಿಮಮ್ ಒಂದು ನೆದರ್ಲೆಂಡ್ಸಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 10 years ಬ್ಯಾಕ್. ಸೊ ನಾನು ಐಂದೋವನ್ ಅಂತ ಒಂದು ಚಿಕ್ಕ ಊರಲ್ಲಿದ್ದಿದ್ದು. ಸೊ ಐಂದೋವನಲ್ಲಿ ಒಂದು ಅರೌಂಡ್ 20 to 25 ಫ್ಯಾಮ್ಲೀಸ್ ಇರೋದು. ಅದರಲ್ಲೂ ಒಂದು ಓಲ್ಡರ್ ಫ್ಯಾಮ್ಲೀಸ್ ಎಲ್ಲ ಇರುತ್ತೆ. ಅವಾಗ ಅವರು ಮೋರ್ ಇಂಡಿಯನಾಗೇ ಇರ್ತಾರೆ, ಬಟ್ ಅವರು ಯುರೋಪಿಯನ್ನಲ್ಲಿ ಹಾಫ್ ಯುರೋಪಿಯನ್ನೇ ಇರ್ತಾರೆ. ಸೊ ಆ ಥರ ಯು ಆಲ್ಸೋ ನೀಡ್ ಟು ಜೆಲ್ ಇನ್ ಟು ಅವ್ರ ಮೆಂಟಾಲಿಟಿನೂ ಮ್ಯಾಚ್ ಆಗಬೇಕು, ಫ್ರೆಂಡ್ಸ್ ಆಗಿರಬೇಕು ಅಂತ. ಸೊ ಇವಾಗ ಸ್ವಲ್ಪ ಇಂಡಿಯನ್ಸ್ ಆರ್ ಮೋರ್. ಬಂದು ಇಲ್ಲಿ ಮತ್ತೆ ವಾಪಸ್ ಕಾಸ್ಟ್ಯೂಮ್ ಡಿಸೈನ್ ಕೆಲಸ ಸಿಕ್ತು ಮಾಡ್ಕೊಂಡು ಹೋಗ್ತಾ ಇದ್ರ? ಇಲ್ಲ, ಐ ವಾಸ್ ವರ್ಕಿಂಗ್ ಆಸ್ ಅನ್ IT ಫಾರ್ ಲಾಂಗೆಸ್ಟ್. ಕೆಲಸ ಮಾಡ್ತಿದ್ರು? IT-ನಲ್ಲೂ ಇದ್ದೆ, ಕಾಸ್ಟ್ಯೂಮ್ ಡಿಸೈನಿಂಗು ಮಾಡ್ತಾ ಇದ್ದೆ, ಎರಡೂ ಮಾಡ್ತಾ ಇದ್ದೆ. ಅಟ್ ಒನ್ ಪಾಯಿಂಟ್ ವರ್ಕ್ ಇಲ್ಲಿ ಜಾಸ್ತಿ ಬಂದಿದ್ದಕ್ಕೆ ಆ್ಯಂಡ್ ಆಲ್ಸೋ ಕರೋನಾ ಎಲ್ಲ ಬಂತಲ್ವಾ. ಸೊ ನನಗೆ ಅದು ಎರಡೂ ಮ್ಯಾಚ್ ಮಾಡ್ಲಿಕ್ಕಾಗಿಲ್ಲ. ಐ ಹ್ಯಾಡ್ ಟು ಚೂಸ್ ಒನ್. ಐ ಚೂಸ್ ದಿಸ್. ಈಗ ಹೆಂಗೆ ನಡೀತದೆ ನಮ್ಮ ಕೆಲಸ ಎಲ್ಲ? ವರ್ಕ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಬಟ್ ದ ಥಿಂಗ್ ಈಸ್, ಕನ್ನಡ ಇಂಡಸ್ಟ್ರಿನಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ನಾವೊಂದು ಥಾಟ್ ಪ್ರೋಸೆಸ್ ಹಾಕಿ ಮಾಡಿರ್ತೀವಿ, ಬಟ್ ಅದು ಕಂಪ್ಲೀಷನ್ ಟೈಮ್ 1.5 ವರ್ಷ ಆಗೋಗುತ್ತೆ. ಸೊ ನಾವೇನಾದರೂ ಒಂದು ಡಿಸೈನ್ ಆಗಿರಲಿ ಇಲ್ಲ ಫ್ಯಾಷನ್ ಟ್ರೆಂಡ್ ಇರುತ್ತೆ, ನಾವೊಂದು ಕ್ರಿಯೇಟ್ ಮಾಡೋಣ ಅಂದರೆ 1 ವರ್ಷ ಗ್ಯಾಪಲ್ಲಿ ಅದು ಇಟ್ ವಿಲ್ ಓಲ್ಡ್. ನಮಗೆ ಅದು ಚೇಸ್ ಅಪ್ ಮಾಡೋಕ್ಕಾಗಲ್ಲ. 1 ವರ್ಷ ಆದಮೇಲೆ ಏನಾಯಿತು, ಈವನ್ ಆ್ಯಕ್ಟ್ರೆಸ್ಸೇ ಚೇಂಜ್ ಆಗಿಬಿಟ್ಟಿರ್ತಾರೆ. ಫಿಲ್ಮ್ ಮೇಕಿಂಗ್ ಪ್ರೋಸೆಸ್ ಸ್ವಲ್ಪ ಫಾಸ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ನಮ್ಮ ವರ್ಕು ಜಾಸ್ತಿ ಕಾಣಿಸುತ್ತೆ. ಅಂದ್ರೆ ಒಬ್ಬ ಕಲಾವಿದನಿಗೆ ಮೇಡಮ್ ಹೀರೋ ಅಂತ ಇರ್ತಾನೆ, ಅವ್ರ ಕಾಸ್ಟ್ಯೂಮ್ ಹೆಂಗೆ ಡಿಸೈನ್ ಮಾಡ್ತೀರಾ ನೀವು? ಫ್ಯಾಷನ್ ಡಿಸೈನಿಂಗ್ ಅಲ್ಲಿ 2 parts ಇರುತ್ತೆ. ನಾನು ಫ್ಯಾಷನ್ ಇಂಡಸ್ಟ್ರಿನಲ್ಲೂ ಇದ್ದೀನಿ, ಕಾಸ್ಟ್ಯೂಮಲ್ಲೂ ಇದ್ದೀನಿ. ನೀವು ಕೇಳ್ತಿರೋ ಕ್ವೆಶನ್ ಏನು ಅಂದರೆ ಪಾತ್ರಕ್ಕೆ ಹೇಗೆ. ಎವ್ರಿವೇರ್ ಯು ಶುಡ್ ಬಿ ಅ ಡೈರೆಕ್ಟರ್ಸ್ ಬೇಬಿ. ಈವನ್ ಆಕ್ಟರ್ ಈಸ್ ಆಲ್ಸೋ ಅ ಡೈರೆಕ್ಟರ್ಸ್ ಬೇಬಿ. ಸೊ ಹೀ ಈಸ್ ದ ಮೇನ್ ಪರ್ಸ್ಪೆಕ್ಟಿವ್. ಅವರೊಂದು ಇಮ್ಯಾಜಿನೇಷನಲ್ಲಿ ಒಂದು ಸ್ಟೋರಿ ಅಂದ್ಕೊಂಡಾಗ
ಅದ್ರ ತತ್ತಿಗೆ ನಾವು ಒಂದು ಡಿಸೈನ್ ಮಾಡಿ ಕೊಡೋದು. ಲುಕ್ ಟೆಸ್ಟ್ ನಡೆಯುತ್ತೆ, 2-3-4 ಲುಕ್ಸ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಒಂದು ಆಗುತ್ತೆ. ಪ್ಲಸ್ ನಾವು ಒಂದು ಸ್ಟೈಲಿಂಗ್ ಟೀಮ್ ಅವರು ಒಂದು ಲುಕ್ ಬುಕ್ ಮಾಡಿಕೊಟ್ಟಿರ್ತೀವಿ, ಅದ್ರ ಬೇಸ್ ನಾವು ಮಾಡ್ತೀವಿ. ಕಲರ್ ಪ್ಯಾಲೆಟ್ಸ್ ಕೊಡ್ತಾರೆ DOPs, ಅದ್ರ ಬೇಸ್ ಆ ಕಲರ್ಸು, ಬೇರೆ ಆರ್ಟಿಸ್ಟು ಬೇರೆ ಕಲರ್ಸ್ನ ಮ್ಯಾನೇಜ್ ಮಾಡಬೇಕು. ಯಾಕಂದರೆ ಒಂದೇ ಆರ್ಟಿಸ್ಟ್ ಅವರು ವೈಟ್ ಹಾಕಿದ್ದಾರೆ, ಇವರು ವೈಟ್ ಹಾಕಿ, ಯು ಕಾಂಟ್ ಡೂ ದ್ಯಾಟ್. ಸೊ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು. ಸೊ ಲಾಟ್ ಆಫ್ ಥಿಂಗ್ಸ್, ಇಟ್ಸ್ ಅ ಟೀಮ್ ವರ್ಕ್. ಬಟ್ ಕಾಸ್ಟ್ಯೂಮ್ ಡಿಸೈನಿಂಗ್ ನನಗೆ ತುಂಬ ಇಷ್ಟ, ಯಾಕಂದರೆ ಫಾರ್ ದ ಫುಲ್ ಫಿಲ್ಮ್, ಬಿಕಾಸ್ ಅದರಲ್ಲಿ ತುಂಬ ಥಾಟ್ ಪ್ರೋಸೆಸ್ ಹೋಗುತ್ತೆ, ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಆಗುತ್ತೆ. ಇವಾಗ ಒಂದು ಸೀನ್ ನಡೀತಾ ಇರುತ್ತೆ. ಇವಾಗ ನಾನು ರಂಗನಾಯಕಿ ಅಂತ ಒಂದು ಮೂವಿ ಮಾಡಿದೆ, ಅದನ್ನಲ್ಲಿ ದಯಾಲ್ ಸರ್ ನಂಗೆ ಹೇಳಿದ್ರು ಅದಿತಿಗೆ ಈ ಸೀನಲ್ಲಿ ರೇಪ್ ಆಗುತ್ತೆ ಅಂತ. ಸೊ ಇಟ್ಸ್ ಸೋ ಈಸಿ ಟು ಟೆಲ್, ಬಟ್ ಒಂದು ರೇಪ್ ಅದೇ ಕಾಸ್ಟ್ಯೂಮು ಅದಿತಿ ಅವರು ಎದ್ದುಬಿಟ್ಟು ಮಾರ್ನಿಂಗ್ ಅವರಿಗೆ ಗೊತ್ತಾಗುತ್ತೆ, ಅದೇ ಕಾಸ್ಟ್ಯೂಮಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೂ ಹೋಗಬೇಕು. ಸೊ ಅವ್ರು ಹಾಕೊಂಡು ಹೋದಾಗ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ರೇಪ್ ಆದಾಗ ಅಯ್ಯೋ ಪಾಪ ಅನಿಸ್ಬೇಕು. ಸೊ ಕಾಸ್ಟ್ಯೂಮ್ ಅದೇ ಇರಬೇಕು, ಬಟ್ ಅದೇ ಕಾಸ್ಟ್ಯೂಮು 2 ಹುಡುಗರು ನೋಡಿದ್ರೆ ಅವರಿಗೆ ರೇಪ್ ಮಾಡ್ಬೇಕು ಅನಿಸ್ಬೇಕು. ಸೊ ಈ ಥರ 2 ಸಿಚುವೇಶನಲ್ಲಿ ಇದ್ದಾಗ ಏನು ಕಾಸ್ಟ್ಯೂಮ್ ಕೊಡ್ತೀರಾ? ವೆರಿ ಈಸಿ ಟು ಟೆಲ್. ಸೊ ಆ ಥರ ಒಂದು ಕಾಸ್ಟ್ಯೂಮ್ನ ಬಿಲ್ಡ್ ಮಾಡಬೇಕು, ಒಂದು ಕೊಡಬೇಕು ಅಂದರೆ ತುಂಬ ಥಾಟ್ ಪ್ರೊಸೆಸ್ ಆಗುತ್ತೆ. ಐ ಲೈಕ್ ದಟ್. ಐ ಎಂಜಾಯ್ ಮೋರ್ ದೆನ್ ಇನ್ ಫ್ಯಾಷನ್ ಇಂಡಸ್ಟ್ರಿ. ನನಗೆ ಕಾಸ್ಟ್ಯೂಮ್ ಫಿಲ್ಮ್ಗೆ ಮಾಡೋದಕ್ಕೆ ಅಂದರೆ ತುಂಬ ಇಷ್ಟ. ಈಗ ನೀವು ಮಾಡಿರೋ ಕ್ರಿಯೇಟಿವ್ ಕೆಲಸ ಮೇಡಮ್, ಅವೊಂದಿಷ್ಟು ಹೇಳಿದ್ರೆ ಮೋದಿ ಸಾರಿ ಬಗ್ಗೆ ಹೇಳಿದ್ರೆ, ಆ ಥರ ಕ್ರಿಯೇಟಿವ್ ಕೆಲಸ ನಿಮಗೆ ಯಾವುದಾದ್ರೂ ಒಂದಿಷ್ಟು ಇದು ಬಂದಿದೆಯಾ? ನಾನು ಮುಂಚೆ ಮಾಡ್ತಾ ಇದ್ದೆ. ನನಗೆ ವೆನ್ ಐ ವಾಸ್ ನ್ಯೂ ಟು ದ ಇಂಡಸ್ಟ್ರಿ ನನ್ನ ವರ್ಕ್ನ ತೋರಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆವಾಗ ಮೋದಿ ಅವರು ಕ್ಯಾನ್ವಸ್ ಮಾಡ್ತಾಯಿದ್ರು, ಆವಾಗ ನಾನು ಮೋದಿ ಸ್ಯಾರೀಸ್ ಅಂತ ಮಾಡಿಕೊಟ್ಟೆ. ಆವಾಗ ಸರ್ಜಿಕಲ್ ಸ್ಟ್ರೈಕ್ ನಡೀತು, ಡಿಮಾನಿಟೈಸೇಷನ್ ನಡೀತು. ಸೊ ಅವ್ರದ್ದು ಏನೇನು ಮುಖ್ಯವಾಗಿ ಮಾಡಿದಾರೋ ಅದ್ರ ಕಾನ್ಸೆಪ್ಟ್ ಸ್ಯಾರೀಸ್ ಮಾಡಿದ್ದೆ. ಆವಾಗ BJP ಅವರು ವೆರಿ ಎಕ್ಸೈಟೆಡ್ ಟು ಸಿ ಆಲ್ ಆಫ್ ದ್ಯಾಟ್, ಆ್ಯಂಡ್ ದಿ ಯೂಸ್ಡ್ ಇಟ್ ಆಲ್ಸೋ ಡ್ಯೂರಿಂಗ್ ಕ್ಯಾನ್ವಸ್. ಆಮೇಲೆ ಅದು ಕ್ಯಾನ್ವಸ್ ಮಾಡಬಾರ್ದು ಅಂದಿದ್ದಕ್ಕೆ ವಿ ಲೆಫ್ಟ್ ಇಟ್. ಬಟ್ ಆ ಥರ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಆಗಲಿ, ಕ್ರಿಸ್ಮಸ್ಗಾಗಲಿ, ಕಾನ್ಸೆಪ್ಷುಯಲ್ ಸ್ಯಾರೀಸ್ ಆಗಲಿ, ಕರೋನಾ ಟೈಮಲ್ಲಿ ವೇರ್ ಮಾಸ್ಕ್ ಅಂತ ಆ್ಯಕ್ಟರ್ಸ್ಗೆ, ಯೂಶ್ವಲಿ ಹೀರೋಸ್, ಸ್ಪೋರ್ಟ್ಸ್ಮನ್ಸ್ ಎಲ್ಲರಿಗೂ ಗೊತ್ತು. ಬಟ್ ನಮ್ಮ ಕರ್ನಾಟಕದಿಂದ ಎಷ್ಟು ಸೋಲ್ಜರ್ಸ್ ನಮಗೆ ಲೈಫ್ ಕೊಟ್ಟಿದ್ದಾರೆ, ಕಾರ್ಗಿಲ್ ವಾರ್ಸಲ್ಲಿ ಅವ್ರದ್ದು ಲೈಫ್ ಹೋಗಿದೆ. ಸೊ ಅವ್ರದ್ದು ಹೆಸರು ಗೊತ್ತಾಗಲಿ, ಅಟ್ಲೀಸ್ಟ್ ಫೇಸ್ ಗೊತ್ತಾಗಲಿ ಅಂದ್ಬಿಟ್ಟು ಐ ಹ್ಯಾಡ್ ಡನ್ ಅ ಜಾಕೆಟ್. ಸೊ ಆ ಥರ ಐ ಯೂಸ್ ಟು ಡೂ. ನಾನು ಕಡ್ಡಿಯಿಂದ ಕೊಡಿ, ನ್ಯೂಸ್ ಪೇಪರ್, ಎನಿಥಿಂಗ್ ಯು ಗಿವ್, ನಾನು ಅದರಿಂದ ಒಂದು ಕಾಸ್ಟ್ಯೂಮ್ ಮಾಡ್ಕೊಡ್ತೀನಿ. ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಐ ಡೂ ಎಕ್ಸ್ಪೆರಿಮೆಂಟ್. ನನಗೆ ವರ್ಕ್ ಬೇಸ್ ಆಗಲಿ ಇಲ್ಲ ಏನಾದರೂ ಆಗಲಿ, ನನಗೆ ಕಾನ್ಸ್ಟೆಂಟಾಗಿ ಒಂದೇ ಥರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಐ ಗೆಟ್ ಬೋರ್ಡ್. ಸೊ ನಾನೇ ನಾನು ಚೇಂಜ್ ಮಾಡ್ಕೊತಾ ಇರ್ತೀನಿ. ಸೊ ದಟ್ ಐ ವಿಲ್ ಡೂ ಇಟ್ ಈವನ್ ಇನ್ ಮೈ ಕಾಸ್ಟ್ಯೂಮ್ಸ್. ಸೊ ಐ ಡೂ ರೀಇಂಜಿನಿಯರಿಂಗ್. ಇವಾಗ ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ಸ್ ಹೀರೋಯಿನ್ಸ್ ಹಾಕಿದ್ರೆ ಇನ್ನೊಂದು ಹೀರೋಯಿನ್ ಹಾಕಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಅದು ಆದರೆ ಅದಾಯಿತು. ಸೊ ಗೌನ್ ನೆಕ್ಸ್ಟ್ ಶಾರ್ಟ್ ಡ್ರೆಸ್ ಆಗಿರುತ್ತೆ, ಶಾರ್ಟ್ ಡ್ರೆಸ್ಸಿಂದ ಅದು ಬ್ಲೌಸ್ ಆಗಿರುತ್ತೆ. ಸೊ ಇಲ್ಲಾಂದರೆ ಬೆಡ್ಶೀಟಿಂದ ನಾನು ರ್ಯಾಪ್ ಅರೌಂಡ್ ಮಾಡಿರ್ತೀನಿ. ಸೊ ನಾನು ಆ ಥರ ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಈಗ ನೀವು ಒಂದು ಕಾಸ್ಟ್ಯೂಮ್ ರೆಡಿ ಮಾಡಿರ್ತೀರ, ತುಂಬ ಸಮಯ ತಗೊಂಡು ಕ್ರಿಯೇಟಿವಿಟಿ ತಲೆ ಓಡಿಸಿ ಅದನ್ನು ಈಗ ಯಾರೊಬ್ರು ಹಾಕೊಳ್ತಾರೆ. ನೀವು ಹೇಳಿದ್ರಿ ಇವಾಗಲೇ ಒಬ್ರು ಹಾಕೊಂಡು ಇನ್ನೊಬ್ರು ಹಾಕಲ್ಲ ಅಂತ, ಮತ್ತೆ ನೆಕ್ಸ್ಟ್ ಅದನ್ನ ಯಾವ ಥರ ಇದು ಮಾಡ್ತೀರಾ ಅಂತ? ಕಾಸ್ಟ್ಯೂಮ್ ಡಿಸೈನಿಂಗ್ ಅದು ಏನು ಗೊತ್ತಾ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಯಾಕೆ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇನ್ನೂ ಇದ್ದೀನಿ ಅಂದರೆ, ಈ ಕಾಸ್ಟ್ಯೂಮ್ ಡಿಸೈನಿಂಗ್ ದುಡ್ಡಿಂದ ನಾನು ಊಟ ತಿಂತಾ ಇಲ್ಲ. ದಿಸ್ ಇಸ್ ಲೈಕ್ ಮೈ ಪ್ಯಾಷನ್. ಇದರಿಂದ ನನಗೆ 5 ರೂಪೀಸ್ ಈ ಕಾಸ್ಟ್ಯೂಮಿಂದ ಬಂತು, ನಾನು 4 ರೂಪೀಸಿಂದ ನಾನು ತಿಂತಾ ಇದ್ದೀನಿ, 1 ರೂಪಿ ಅಲ್ಲಿ ಸೇವ್ ಅಂತ ಇದ್ದಿದ್ರೆ ತುಂಬ ಜನ ಡಿಸೈನರ್ಸ್ ಅದಕ್ಕೆ ಬರಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಇವಾಗ ಕೊಲ್ಯಾಬ್ರೇಷನ್ ಅಂತ ಬಂದಿದೆ, ಆಯಿತಾ? ನಾನು ಬಟ್ಟೆ ಹಾಕ್ಕೊತೀನಿ, ನಾನು ನಿಮ್ಮನ್ನು ಪ್ರಮೋಟ್ ಮಾಡ್ತೀನಿ, ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೊಲ್ಯಾಬ್ರೇಷನ್ ಕಳಿಸ್ತೀನಿ, ಸೊ ನಿಮ್ಗೆ ಹೆಸರಾಗತ್ತೆ. ಸೊ ಎಷ್ಟು ದಿನ? ಹೌದು, 1 ವರ್ಷ 2 ವರ್ಷ ಎಲ್ಲರೂ ಫ್ರೀ ಕೇಳ್ತಾರೆ. ಕಾಸ್ಟ್ಯೂಮ್ಗೂ ನೀವು ಇನ್ವೆಸ್ಟ್ ಮಾಡಬೇಕು, ಮತ್ತು ಅವ್ರಿಗೂ ಪೇ ಮಾಡಬೇಕು. ಅವ್ರಿಗೂ ಪೇ ಮಾಡ್ತಾರೆ ತುಂಬ ಜನ. ಆರ್ಟಿಸ್ಟ್ ಪಾಪ ಹಾಕೊಂಡ್ಬಿಟ್ಟು ಕೊಡ್ತಾರೆ ರಿಟರ್ನು. ಈ ಥರ ತುಂಬ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ನ್ಯೂ ಕಮರ್ಸ್ ಬರ್ತಾರಲ್ವ, ಅವ್ರಿಗೆ ಒಂದು ಆ್ಯಕ್ಟರ್ ಹಾಕ್ಕೊಂಡಿದ್ದಾರೆ, ಅವ್ರ ರಿಲೇಟಿವ್ಸ್, ಓ ನಿಮ್ಮ ಬಟ್ಟೆ ಎಲ್ಲ ಇವ್ರು ಹಾಕ್ಕೊತಿದ್ದಾರೇನೋ. ಸೊ ಆ ಥರ ಒಂದು ಟ್ರೆಂಡ್ ಶುರು ಆಗೋಗಿದೆ, ಎಲ್ಲರೂ ಫ್ರೀ ಕೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಒಂದು ಬಿಸ್ನೆಸ್ ಅಂತ ಹೇಳಿದಾಗ ದೇ ಶುಡ್ ಬಿ ಸಮ್ ಫುಲ್ ಸ್ಟಾಪ್. ನಾನು ಕೊಲ್ಯಾಬ್ರೇಷನ್ ವರ್ಕ್ ಬಿಟ್ಬಿಟ್ಟಿದ್ದೀನಿ. ಫ್ರೀಯಾಗಂತ ಹೋಗ್ಬಿಟ್ರೆ ಯು ಪುಟ್ಟಿಂಗ್ ಯೋರ್ ಸೆಲ್ಫ್ ಡೌನ್. ಅಂದರೆ ನಿಮಗೆ ನೀವು ಮಾಡಿದ ಕೆಲಸಕ್ಕೆ ವ್ಯಾಲ್ಯೂ ಇಲ್ವಾ?
ಅಲ್ವಾ? ಹೇಳಿದ ಕ್ವೆಶನ್ಗೆ ಸೊ ಎಷ್ಟೊತ್ತು ನಿಮ್ಮ ಕಾಸ್ಟ್ಯೂಮ್? ಸೊ ಮ್ಯಾಕ್ಸ್ ನಾನೊಂದು ಇಂಟರ್ವ್ಯೂ ಅಲ್ಲಿ ಈ ಕಾಸ್ಟ್ಯೂಮಲ್ಲಿ ಇದ್ದೀನಿ, ಆರ್ಟಿಸ್ಟ್ ಹಾಕೊಂಡಿದ್ದಾರೆ, ಇಂಟರ್ವ್ಯೂ ಆದಮೇಲೆ ಹೊರಟೋಗುತ್ತೆ. ಸೊ ಪ್ರಾಬಬ್ಲಿ ಒಂದು ಲೈಫ್ ಸ್ಪ್ಯಾನ್ ಆಫ್ ಒನ್ ಕಾಸ್ಟ್ಯೂಮ್ ಇಸ್ ಫಾರ್ ಫ್ಯೂ ಅವರ್ಸ್ ಆರ್ ಫ್ಯೂ ಮಿನಿಟ್ಸ್. ಆಫ್ಟರ್ ದಟ್ ಏನು ಮಾಡಬೇಕು? ಬೇರೆ ಯಾರು ಹಾಕೊಳ್ಳಲ್ಲ ಅದು. ಸೊ ಅದಕ್ಕೆ ರೀಇಂಜಿನಿಯರ್ ಮಾಡೋದು ನಾನು. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ಕ್ರಿಯೇಟಿವ್. ಆಲ್ಸೋ ನಿಮ್ಗೆ ಅಷ್ಟೊಂದು ಫಂಡಿಂಗ್ ಬರಬೇಕು, ನಿಮ್ಗೆ ಅಷ್ಟೊಂದು ಬ್ಯಾಕಿಂಗ್ ಇರಬೇಕು. ಸಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಇದರಿಂದ ನನ್ನ ಊಟ ನಡೀತಾ ಇಲ್ಲ. ದಿಸ್ ಇಸ್ ಮೈ ಪ್ಯಾಷನ್, ಮೈ ಫ್ಯಾಮಿಲಿ ಸಪೋರ್ಟಿವ್ ಆ್ಯಂಡ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ವೇರ್ ಐ ಕ್ಯಾನ್ ಅಫೋರ್ಡ್ ದಿಸ್. ಬಟ್ ದೇ ಸೋ ಮೆನಿ ಡಿಸೈನರ್ಸ್ ಹೂ ವಾಂಟ್ ಟು ಡೂ ಇಟ್, ಬಟ್ ಈ ಕೊಲ್ಯಾಬ್ರೇಷನ್ ಅದು ಇದು ಅಂದರೆ ದುಡ್ಡಿಲ್ಲ. ಸಿ ನೀವು ಎಷ್ಟು ನೀವು ಹಾಕ್ತಿದ್ದೀರೋ, ಇವಾಗ ನಾವು ಮೂವೀಸ್ ಮಾಡ್ತೀವಿ, ಇಷ್ಟು ಬಜೆಟ್ ಅಂತ ಬರುತ್ತೆ, ಆ ಬಜೆಟ್ಗೆ ಮಾಡಿ ಕೊಡ್ತೀವಿ. ಬಟ್ ಆ ಮೂವೀಸ್ ಅವರು ನಮ್ಮ ಹತ್ರ ಬರಬೇಕು ಅಂದರೆ ನಾನು ಎಷ್ಟು ವರ್ಕ್ ತೋರಿಸಿರ್ಬೇಕು, ಆ ಅಷ್ಟು ವರ್ಕ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಅಷ್ಟು ಫಂಡಿಂಗ್ ಇರಬೇಕಲ್ವ. ಸೊ ಇಟ್ಸ್ ಲೈಕ್ ಫ್ಯಾನ್ಸಿ ಜಾಬ್ ಅಂತಾರಲ್ಲ, ವೆರಿ ಫ್ಯಾನ್ಸಿ ಫ್ರಮ್ ಔಟ್ಸೈಡ್, ಬಟ್ ಒಳಗಡೆ ತುಂಬ ಸ್ಟ್ರಗಲ್ ಇದೆ. ಸೊ ಹಾಗಾಗಿ ಲಾಟ್ ಆಫ್ ದ ಡಿಸೈನರ್ಸ್ ಐ ಟೆಲ್ ದೆಮ್ ದ್ಯಾಟ್ ಅಟ್ ಒನ್ ಪಾಯಿಂಟ್ ನಿಮ್ಮ ವರ್ಕ್ ತೋರಿಸ್ಕೊಳ್ಳೋಕ್ಕೋಸ್ಕರ ಫ್ರೀಯಾಗಿ ಕೊಡಿ, ಅದಾದಮೇಲೆ ಯು ಶುಡ್ ಸ್ಟಾರ್ಟ್ ಅರ್ನಿಂಗ್. ಸೊ ಬಿಕಾಸ್ ಎನಿ ಬಿಸ್ನೆಸ್ ದೇರ್ ಇಸ್ ಅ ಬ್ರೇಕ್ ಈವನ್ ಪಾಯಿಂಟ್. ಈ ಬಾಟಲ್ ಸೆಲ್ ಮಾಡೋಕ್ಕಾಗಲಿ 5 years ಆದ ತಕ್ಷಣ 6th yearಯಿಂದ ನಂಗೆ ಪ್ರಾಫಿಟ್ ಬರುತ್ತೆ. ಬಟ್ ನೀವು ಕೊಲ್ಯಾಬ್ರೇಷನ್ ಅಂತ ಫ್ರೀ ಅಂತ ಹೊರಟೋದ್ರೆ ನಿಮ್ಗೆ ಯಾವತ್ತೂ ಅರ್ನಿಂಗ್ ಸಿಗಲ್ಲ. ನೀವು ಮಾಡಿದ್ದೆಲ್ಲ ನಿಮಗೆ ಕಾಸ್ಟ್ ಹೋಗ್ತಾನೆ ಇರುತ್ತೆ. ಸೊ ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್, ಲೈಕ್ ಅಟ್ ಒನ್ ಪಾಯಿಂಟ್ ಸ್ಟಾಪ್ ಇಟ್ ಆ್ಯಂಡ್ ಸ್ಟಾರ್ಟ್ ಚಾರ್ಜಿಂಗ್. ಏನಾಗುತ್ತೆ ಗೊತ್ತಾ, ಇವಾಗ ನಾನು ಹಂಗೆ ಹೇಳ್ತೀನಿ, 3 other ಡಿಸೈನರ್ಸ್ ಹೊಸದಾಗಿ ಬರ್ತಾರೆ, ನಾನು ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ ಅಂತಾರೆ. ಇವಾಗ ಆರ್ಟಿಸ್ಟ್ಗೆ ಒಬ್ರು ಫ್ರೀ ಪೇ ಅಂದಾಗ ಫ್ರೀಯಾಗೆ ಹೋಗ್ತಾರೆ. ಸೊ ಅಟ್ ಒನ್ ಪಾಯಿಂಟ್ ಡಿಸೈನರ್ಸ್ ಆಲ್ಸೋ ಹೇಳಬೇಕು, ನನಗೆ ಇದಾದಮೇಲೆ ಐ ಶುಡ್ ಆಸ್ಕ್ ದ ಪೇಮೆಂಟ್ ಅಂತ. ಸೊ ಅದು ಆ ಥಾಟ್ ಪ್ರಾಸೆಸ್ ಬರಲ್ಲ. ಸೊ ಅದಕ್ಕೆ ಫುಲ್ ಇಂಡಸ್ಟ್ರಿ ಎಕ್ಸ್ಪ್ಲಾಯ್ಟ್ ಆಗ್ತದೆ. ಕ್ರಿಯೇಟಿವಿಟಿ ಕೆಲಸ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ವಿಚಾರ ಮಾಡಬೇಕಾಗುತ್ತೆ. ಅದೆಲ್ಲ ಹೆಂಗೆ ಮಾಡ್ತೀರಾ? ಕೆಲಸ ಹೆಂಗೆ ನಡೀತೆ? ನಾನು ಬಾಲಿವುಡಲ್ಲಿ ಕೊಡೋ ಕಾಸ್ಟ್ಯೂಮ್ಸ್ ಎಲ್ಲ ರೆಡ್ ಕಾರ್ಪೆಟ್ ಕಾಸ್ಟ್ಯೂಮ್ಸ್. ಸೊ ಒಂದೊಂದು ಕಾಸ್ಟ್ಯೂಮ್ ನನಗೆ ಅರೌಂಡ್ 1500 to 2000 hours ಆಗುತ್ತೆ. ಬಿಕಾಸ್ ಆ ಸ್ಟೋನ್ಸ್ ಎಲ್ಲ ಹಚ್ಚಿ ಎಲ್ಲ ಡಿಸೈನ್ ಮಾಡಿ ಆ ಥಾಟ್ ಪ್ರೋಸೆಸ್ಸು, ಆ ಫ್ಯಾಬ್ರಿಕ್ ಇಲ್ಲೇನೂ ಸಿಗೋಲ್ಲ, ಎಲ್ಲ ನಾನು ಡಿಫ್ರೆಂಟ್ ಪ್ಲೇಸಸ್ಸಿಂದ ತರಿಸೋದು. ಸೊ ವೇಟಿಂಗ್ ಪಾಯಿಂಟ್. ಸೊ ನಮಗೆ ಪ್ರಾಪರಾಗಿ ಒಂದು 1500 to 2000 hours ಒಂದು ಕಾಸ್ಟ್ಯೂಮು ಫಾರ್ 2 hours. ಸೊ ಅದಾದಮೇಲೆ ಅದನ್ನು ರೀಇಂಜಿನಿಯರ್ ಮಾಡಿ ಥಾಟ್ ಪ್ರೊಸೆಸ್ ನಮಗೂ ಮೈಂಡಿಗೆ ಅದು ಬರಬೇಕಲ್ವ. ಇವಾಗ ಈ ಕಾಸ್ಟ್ಯೂಮಿಂದ ನಾನು ಏನಾದರೂ ಬೇರೆದು ಮಾಡಬೇಕು ಅಂತ. ಸಮ್ಟೈಮ್ಸ್ ಅದನ್ನು ರೀಇಂಜಿನಿಯರ್ ಮಾಡೋಕ್ಕೂ ಆಗಲ್ಲ. ಸಮ್ಟೈಮ್ಸ್ ರೀಇಂಜಿನಿಯರ್ ಮಾಡಿದ್ರೆ ಅದು ಟೋಟಲ್ ಡಿಫ್ರೆಂಟಾಗಿರಬೇಕು. ಅದನ್ನೇ ನೀನು ಕಟ್ ಶಾರ್ಟ್ ಮಾಡಿ ಕೊಡ್ತೀನಿ ಅಂದರೆ ಅದನ್ನು ಹಾಕಲ್ಲ. So it takes a lot of time. It's not like 1-2 days. And also I have to give salary to my people to create it. So it's a lot of hard work. For sometimes I feel we are a unpaid servants antaralla. Thankless job. ತುಂಬ ಥ್ಯಾಂಕ್ಲೆಸ್ ಜಾಬ್ ನಮ್ಮದು. ಬಿಕಾಸ್ ಹಿಂದೆ ಆರ್ಟಿಸ್ಟ್ ಚೆಂದ ಕಾಣ್ತಾರೆ, ಬಟ್ ಅದ್ರ ಹಿಂದೆ ಮೇಕಪ್ ಆರ್ಟಿಸ್ಟು, ಫೋಟೋಗ್ರಾಫರ್ಸು, ಈ ಡಿಸೈನರ್ಸು ಇಲ್ಲದೆ ಆರ್ಟಿಸ್ಟ್ ಅಷ್ಟು ಚಂದ ಕಾಣಕ್ಕೆ ಆಗೋದೇ ಇಲ್ಲ. ನೀವಾಗಲೇ ಹೇಳಿದ್ರು ಮೇಡಮ್, ಅಂದರೆ ಒಂದು ಕಾಸ್ಟ್ಯೂಮ್ನ ರೆಡಿ ಮಾಡೋಕ್ಕೆ ಸುಮಾರು ಗಂಟೆ ತೊಗೊಳುತ್ತೆ ಅಂತ. ಈಗ ಒಬ್ಬ ರೈಟರ್ ಇದ್ದರೆ ಬರಿತಾ ಇರ್ತಾನೆ, ಬಟ್ ಬರಿಬೇಕಾದ್ರೆ ಎಲ್ಲೊಂದು ಕಡೆ ಬ್ಲಾಕ್ ಆಗಿಬಿಡುತ್ತೆ ಮೆಂಟಲಿ. ಕೆಲಸ ಮಾಡಬೇಕಾದ್ರೆ ನಿಮಗೂ ಬ್ಲಾಕ್ ಆಗುತ್ತೆ ಮೆಂಟಲಿ, ತಲೆ ಓಡಲ್ವಾ? ನನಗೆ ಮುಂಚೆಯಿಂದನೂ ಕಾಮ್ ವೆದರ್, ಕಾಮ್ ಪ್ಲೇಸ್, ಏನು ಟೆನ್ಷನ್ ಇಲ್ಲದೆ ನೀನು ಕೆಲಸ ಮಾಡು ಅಂದರೆ ನನ್ನ ಮೈಂಡೇ ವರ್ಕ್ ಆಗಲ್ಲ. ನನಗೆ ಯಾವಾಗಲೂ ಟೆನ್ಷನಲ್ಲೇ ಇರಬೇಕು. ಈವನ್ ನನಗೆ ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ಸ್ ಆಗಲಿ ನನಗೆ ರಿಕ್ವೈರ್ಮೆಂಟ್ಸ್ ಬಂದಿರೋದೆಲ್ಲ 1 day 2 day ಯಾರೋ ಕೆಲಸ ಕೆಡಿಸಿರ್ತಾರೆ, ಆವಾಗ ನನ್ನ ಹತ್ರ ಬರೋದು, ಆ ಥರದೇ ಬರೋದು. ಸೊ ನನಗೆ ಮೈ ಮೈಂಡ್ ಐ ಥಿಂಕ್ ನನಗೆ ಟೆನ್ಷನಲ್ಲಿ ಇದ್ದಾಗೆ ಐ ಮೋರ್ ಕ್ರಿಯೇಟಿವ್. ಐ ವರ್ಕ್ ಫ್ರಮ್ ಲೇಟ್ ನೈಟ್. ನಾನು ಸ್ವಲ್ಪ ನೈಟ್ ಜಾಸ್ತಿ ಕೆಲಸ ಮಾಡೋದು. ಸೊ ನನಗೆ ಸಮ್ಟೈಮ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ಏನೋ ಒಂದಾಗುತ್ತೆ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಈ ಥರ ಮಾಡ್ಬೋದಲ್ಲ, ಇಲ್ಲ ಏನೋ ನೋಡ್ತಾ ಇರ್ತೀವಿ. ನನಗೆ ವೆಸ್ಟರ್ನ್ ಇನ್ಸ್ಪಿರೇಷನ್ ಜಾಸ್ತಿ, ನೇಚರ್ನ ತುಂಬ ಲೈಕ್ ಮಾಡೋದು. ಸೊ ಅದನ್ನ ಕ್ರಿಯೇಟಿವ್. ಸೊ ಆ ಥರ ಐ ಆಮ್ ವೆರಿ ಅಬ್ಸರ್ವೆಂಟ್. ನನಗೆ ಕೇಳಿಸ್ಕೊಳ್ಳೋಕೆ ತುಂಬ ಇಷ್ಟ. ಸೊ ಐ ಲಿಸನ್ ಟು ಪೀಪಲ್ ಆ್ಯಂಡ್ ಥ್ರೂ ದ್ಯಾಟ್ ಐ ಕ್ರಿಯೇಟ್ ಮೈ ಥಿಂಗ್ಸ್. ಮೈ ಕಾಂಬಿನೇಷನ್, ಇವಾಗ ಕಲರ್ ಕಾಂಬಿನೇಷನ್ಸ್ ಆಲ್ಸೋ ವಾಟ್ ಐ ಯೂಸ್ ಆರ್ ವಾಟ್ ಐ ಡೂ is something very different. I don't do regular ones. So ಪ್ರೆಷರ್, ನಂಗೆ ಎಷ್ಟು ಪ್ರೆಷರ್ ಹಾಕಿದ್ರೆ ಅಷ್ಟು ವರ್ಕ್ ಚೆನ್ನಾಗಿ ಕೊಡ್ತೀನಿ. ಅಂದರೆ ಎಷ್ಟೋ ಜನಕ್ಕೆ ಕಾಮ್ ಆಗಿದ್ರೆ ಕೆಲಸ ಮಾಡ್ತಾರೆ, ನಾನು ಉಲ್ಟಾ ಪ್ರೆಷರಲ್ಲಿ.
ಡಿಫ್ರೆಂಟ್ ಆಗಿದೆ ಅಂದ್ರೆ ಪ್ರೆಷರಲ್ಲಿ ಕೆಲಸ ನಡೀತಂತ. ಯಾ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ ಇನ್ನು. ಅಂದ್ರೆ ಕಾಮಾಗಿದ್ದಾಗ ಏನೋಪ್ಪ ಗೊತ್ತಿಲ್ಲ, ಐ ಡೋಂಟ್ ನೋ, ನನಗೇನೋ ಇರಿಟೇಷನ್ ಆಗ್ತಾ ಇರುತ್ತೆ ನನಗೆ ಮಾಡಬೇಕು ಬಿಕಾಸ್ ಐ ಆಮ್ ಆಲ್ವೇಸ್ ನನಗೆ ಕರೆಂಟ್ಲಿ ಐ ಬಿ ವರ್ಕಿಂಗ್ 4 to 5 ಪ್ರಾಜೆಕ್ಟ್ಸ್ ಅಲ್ವಾ. ಏನೋ ಒಂದು ಇಶ್ಯೂಸ್ ಇರುತ್ತೆ. ಈ ಫಿಲ್ಮಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಾಗ ನಾನು ಅನ್ಕೊತೀನಿ ಇದು ಮಿಸ್ಟೇಕ್ಸ್ ಆಗಿದೆ, ಈ ಮಿಸ್ಟೇಕ್ಸ್ ನಾನು ಮಾಡಬಾರ್ದು ಅಂತ. ಹೊಸ ಮಿಸ್ಟೇಕ್ಸ್ ಬರುತ್ತೆ ಪ್ರತಿ ಪ್ರಾಜೆಕ್ಟಲ್ಲಿ ಸೊ ಐ ಆಮ್ ಲರ್ನಿಂಗ್. ಸೊ ಫಾರ್ ಮೀ ಐ ಹ್ಯಾವ್ ನೆವರ್ ಸ್ಟಾಪ್ ಮೈ ಸೆಲ್ಫ್. ಏನು ಗೊತ್ತಾ, ಒಂದು ಇಂಡಸ್ಟ್ರಿ ಆಗಲಿ ಇಲ್ಲ ಒಂದು ಪ್ರೊಫೆಷನಲ್ ನೀವು ಬಂದಾಗ ನಾನು ಇದಿದ್ದು ಅಚೀವ್ ಮಾಡಬೇಕು, ನಾನು ಈ 5 yearsಗೆ ಇಷ್ಟ ಆಗಬೇಕು ಅಂತ ಇರುತ್ತೆ. ನಾನು ಅಂದ್ಕೊಂಡೇ ಇಲ್ಲ ಈ ಪ್ರೊಫೆಷನ್ಗೆ ಬರ್ತೀನಿ ಅಂತ, ನಾನು ಅಂದ್ಕೊಂಡೇ ಇಲ್ಲ ನಾನು ಮೂವೀಸ್ ಮಾಡ್ತೀನಿ ಅಂತ. ಸೊ ಟುಡೇ ಐ ಹ್ಯಾವ್ ಡನ್ ಸೋ ಮೆನಿ ಮೂವೀಸ್ ಆ್ಯಂಡ್ ಐ ಹ್ಯಾವ್ ವರ್ಕ್ಡ್ ವಿತ್ ಬಿಗ್ ಆರ್ಟಿಸ್ಟ್ ಲೈಕ್ ಗೋವಿಂದ ಜೊತೆ, ರಾಜ್ಪಾಲ್ ಯಾದವ್ ಜೊತೆ, ಐ ಹ್ಯಾವ್ ವರ್ಕ್ಡ್ ವಿತ್ ಕುಮಾರ್ ಸಾನು. ಸೊ ಫಾರ್ ಮೀ ಐ ಆಮ್ ಆಲ್ರೆಡಿ ಹ್ಯಾಪಿ, ಲೈಕ್ ನನಗೆ ಕಂಟೆಂಟ್ ಆಗ್ಬಿಟ್ಟಿದೆ ಸೊ ಟುಮಾರೋ ಆಲ್ಸೋ ನೀವು ಹೇಳಿದ್ರೆ ಲಕ್ಷ್ಮಿ ಅವರೇ ನೀವಿನ್ನ ಬಿಟ್ಬಿಡಿ ಸಾಕು ಅಂದರೆ ಐ ಆಮ್ ಹ್ಯಾಪಿಲಿ ಲೀವಿಂಗ್. ಲೈಕ್ ಐ ಫೀಲ್ ವೆನ್ ಯು ಆರ್ ಕಂಟೆಂಟ್ ಆ್ಯಂಡ್ ಯು ಆರ್ ಹ್ಯಾಪಿ ಯು ಕ್ಯಾನ್ ಡೂ ಮೋರ್ ಬೆಟರ್. ಮತ್ತೆ ಅವಾಗಲೇ ಹೇಳಿದ್ರಿ ಮೇಡಮ್ ಥ್ಯಾಂಕ್ಲೆಸ್ ಜಾಬು ಅಂತ, ಮತ್ತು ಅದ್ರ ಜೊತೆಗೆ ದುಡ್ಡು ಕೂಡ ಸಿಗಲ್ಲ ಅಂತ ಹೇಳಿದ್ರೆ, ಮತ್ತೆ ಯಾರಾದ್ರೂ ಕನಸು ಕಟ್ಕೊಂಡು ಬರ್ತಾ ಇದ್ರೆ? ಕನ್ಸಂತಲ್ಲ, ಇವಾಗ ನಿಮ್ಗೆ ಹೇಳ್ತೀನಿ, ಇಂಡಸ್ಟ್ರಿಯಲ್ಲಿ ನಾನು ವರ್ಕ್ ಮಾಡಿದ್ದು ತುಂಬ ಒಳ್ಳೆ ಜನರ ಜೊತೆ, ಕ್ರಿಯೇಟಿವ್ ಪೀಪಲ್ ಜೊತೆ ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ನನ್ನ ಆಫೀಸ್ಗೆ ಬಂದು ಕಾಸ್ಟ್ಯೂಮ್ಸ್ ಕೇಳ್ತಾರಲ್ವಾ, ಆವಾಗಲೇ ಡಿಫ್ರೆಂಟು. ರಿಲೀಸ್ ಟೈಮಲ್ಲಿ ನಾನು ಒಂದು ರಿಲೀಸಿಗೆ ಹೋಗಲ್ಲ, ಆಲ್ಬಮ್ ಲಾಂಚಿಗೆ ಹೋಗಲ್ಲ, ನಾನು ಎಲ್ಲಿಗೂ ಹೋಗಲ್ಲ. ಬಿಕಾಸ್ ಅಲ್ಲಿ ಕೊಡೋ ಟ್ರೀಟ್ಮೆಂಟ್ ಫಾರ್ ಅ ಬ್ಯಾಕ್ ಎಂಡ್ ಆರ್ಟಿಸ್ಟ್, ನಮ್ಮ ಆಫೀಸಲ್ಲಿ ಕೊಡೋ ಟ್ರೀಟ್ಮೆಂಟ್ ಟೋಟ್ಲಿ ಡಿಫ್ರೆಂಟ್. ನಾನು ಅದಕ್ಕೆ ಹೋಗೋದೇ ಇಲ್ಲ. ನನ್ನ ಹೆಸರು ಸರಿಯಾಗಿ ಹಾಕಿರಲ್ಲ, ನನ್ನ ಸ್ಪೆಲ್ಲಿಂಗ್ ಎಲ್ಲೇ XMI ಹೆಸರು ಹಾಕಿರಲ್ಲ. ಎಷ್ಟೊಂದು ಮೂವೀಸಲ್ಲಿ ನಂದು ಕಾಸ್ಟ್ಯೂಮ್ ತೊಗೊಂಡಿದ್ದಾರೆ, ಅದಕ್ಕೆ ಕ್ರೆಡಿಟ್ಸು ಕೊಟ್ಟಿಲ್ಲ. ಯಾಕಂದರೆ ಅದು ಎಷ್ಟು ಮಾಡಿದ್ದೀನಿ, ಎಷ್ಟು ಕೊಟ್ಟಿದ್ದೀನಿ, ಅಲ್ಲಿ ಬಂದಾಗ ಮ್ಯಾಮ್ ಇಷ್ಟು ಪ್ರಾಬ್ಲಮ್ ಇದೆ, ಹಿಂಗಿದೆ ಮ್ಯಾಮ್, ಹಿಂಗಾಗೋಗಿದೆ, ನಾವು ಇದು ತುಂಬ ಅದು ಶೂಟ್ ಆದಮೇಲೆ ನಾವು ಯಾರು ಅಂತಲೂ ಗೊತ್ತಿಲ್ಲ. ನಾನು 65 ಮೂವೀಸ್ ಮಾಡಿದ್ದೀನಿ, ಇಲ್ಲ 70 ಮೂವೀಸ್ ಮಾಡಿದ್ದೀನಿ. ನಮ್ಮ ಮುಖ ಯಾರಿಗೂ ಗೊತ್ತಿರಲ್ಲ. ಒಂದೇ ಒಂದು ಸೀನ್ ಮಾಡಿಬಿಟ್ಟು ಹೋಗಿರ್ತಾರೆ, ಓ ಆ್ಯಕ್ಟರ್ ಅಂದ್ಬಿಟ್ಟು ದೊಡ್ಡ ದೊಡ್ಡ ಹೋಟೆಲ್ ಓಪನಿಂಗ್ ಎಲ್ಲ ಕರೀತಾರೆ. ದಟ್ ಈಸ್ ದ ಥಿಂಗ್ ಒಂದು ಬ್ಯಾಕ್ ಆ್ಯಂಡ್ ವರ್ಕರ್ ಅಂದರೆ ನಮ್ಮ ಫೇಸ್ ಕಾಣಲ್ಲ ಅಂದ್ಬಿಟ್ಟು ತುಂಬ ಇದಿದೆ. ಸೋ ಮೆನಿ ಟೈಮ್ಸ್ ಐ ಫೀಲ್ ದಟ್ ವಿ ಹವ್ ವರ್ಕ್ಡ್, ಎಷ್ಟೊಂದು ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀವಿ. ಬಟ್ so many times people won't give respect only. You are double degree graduate ಆಗಲಿ, ನೀವು ಇಷ್ಟೊಂದು ಇದಿರಲಿ, ಇಷ್ಟೊಂದು ಸಾಧಿಸಿದಿರಲಿ, ನಾವೇ ಹೇಳ್ಕೊಬೇಕು ನಾನು ಮಾಡಿದ್ದೀನಿ ಅಂತ. ಅದೇ ಒಂದು ಆರ್ಟಿಸ್ಟ್ ಆದರೆ ಒಂದು ಏನು ಮಾಡಿರಲ್ಲ, ಒಂದು 2 minutesಗೆ ಅವರು 2 seconds ಆಫ್ ದೇರ್ ಆ್ಯಕ್ಟಿಂಗ್ ಥಿಂಗ್ ದೇ ಗೆಟ್ ಸೋ ಮಚ್ ಫೇಮ್. ಸೊ ದಟ್ ಈಸ್ ಡಿಸ್ಅಡ್ವಾಂಟೇಜ್.